108 ದಿವಸ ನೀವೆಲ್ಲ ಕಾರ್ಯಕ್ರಮ ಮಾಡಿದಿರಿ. ನಮ್ಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ಮೈಸೂರಿನಿಂದ ನೇರವಾಗಿ ಸುತ್ತೂರು ಜಾಗದೊಳಗೆ ಆಮಂತ್ರಣ ಕೊಟ್ಟು ಪೂಜ್ಯರಾಗಿರ್ತಕ್ಕಂಥ ಶಿವಶಂಕರ ಮಹಾಸ್ವಾಮಿಗಳವರು ಹಾಗೂ ಈಶಪ್ರಸಾದ ಸ್ವಾಮಿಗಳವರು ಘೋಡಿಗೇರಿಗೆ ಬಂದರು. ನಾನಿಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತೇನೆ, ತಮ್ಮ ಆಶೀರ್ವಾದ ಇರಬೇಕು ಅಂತಂದಾಗ ನಾನು ಹೇಳಿದೆ, ಅಪ್ಪಗಳೇ ಆಶೀರ್ವಾದ ಮಾಡಿ ಕೊಟ್ಟು ನಿಮ್ಮನ್ನು ಕಳಿಸಿದಾಗ ನಮ್ಮ ಆಶೀರ್ವಾದ ಯಾವ ಲೆಕ್ಕಕ್ಕೆ ಹತ್ತದೆ, ಹೋಗ್ರಿ ಚಲೋ ಮಾಡ್ರಿ ಅಂತ ತಿಳ್ಕೊಂಡು ಅಂತ ಹೇಳಿ ಕಳಿಸಿದ್ವಿ. ಬಂದು ಚಲೋ ಮಾಡಿದರು. ಒಂದು ಕಾರ್ಯಕ್ಕೆ 108 ವಿಘ್ನ, ಒಂದು ಕಾರ್ಯಕ್ಕೆ 108 ವಿಘ್ನ. ಆ ವಿಘ್ನಗಳೆಲ್ಲವೂ ದೂರ ಆಗಬೇಕಂತ ತಿಳ್ಕೊಂಡು 108 ಜಪಯೋಗ. ಆನಂತರ 108 ಜನರ ಸಾಧಕರಿಂದ ಆಯಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ಒಂದಿಷ್ಟು ಸಾಧನ ಪರವಾಗಿರ್ತಕ್ಕಂಥ ಅನುಭವದ ಮಾತುಗಳು ಇವೆಲ್ಲವುಗಳನ್ನು ಆಡಿಸಿದ ನಂತರದಲ್ಲಿ ಬಹುತೇಕ ಮೊನ್ನೆ ಜ್ಞಾನಯೋಗಾಶ್ರಮದಲ್ಲಿ ಬೇಕಾದಷ್ಟು ಪುಸ್ತಕಗಳು, ಗ್ರಂಥಗಳು, ಅಪ್ಪುಗಳ ಅಮೃತವಾಣಿಗಳು ಹೊರಬಿದ್ದುವು, ಅಲ್ಲೆಲ್ಲ ಲೋಕಾರ್ಪಣೆಗೊಂಡುವು. ಆದರೆ ಈ ವೇದಿಕೆಯಲ್ಲಿ ಯಾವುದೂ ಗ್ರಂಥ ಬಿಡುಗಡೆ ಆಗ್ತಕ್ಕಂಥ ಸಂದರ್ಭ ಇರಲಿಲ್ಲ. ಆದರೆ ಅಪ್ಪುಗಳು ಆದೇಶ ಮಾಡಿದರು ತುಕಾರಾಮ್ ಜಾಧವ್ ಅವರಿಗೆ, ಹುಬ್ಬಳ್ಳಿಯವರಿಗೆ, ಹೋಗು, ಅಲ್ಲಿ ಯಾವ ಗ್ರಂಥವೂ ಆಗಿಲ್ಲ. 108 ದಿವಸಗಳ ಜಪಯಜ್ಞ ಆಗಿದೆ. 108 ಜನ ಸಾಧಕರು ಉಪದೇಶವನ್ನು ಮಾಡಿದ್ದಾರೆ. ಇವತ್ತು ಅನೇಕ ಜನ ಪೂಜ್ಯರು ಸೇರ್ತಾರೆ. ಅದರೊಳಗೆ ನನ್ನ 108 ನಾಮಗಳನ್ನು ಹೊತ್ತಿರ್ತಕ್ಕಂಥ ಒಂದು ಪುಸ್ತಕ ಅಲ್ಲೇ ಬಿಡುಗಡೆ ಆಗುತ್ತೆ, ಹೋಗು ಅಂತ ತಿಳ್ಕೊಂಡು ಕಳಿಸಿದರು. ಅದೇ ಪುಸ್ತಕ ಹೆಜ್ಜೆ ಗುರುತು ಅಂತಕ್ಕಂಥದ್ದು. ಭಾಳ ಅದ್ಭುತವಾಗಿರ್ತಕ್ಕಂಥ ಅಪ್ಪವರ ಮಾತುಗಳಿದ್ದಾವೆ ಇದರಲ್ಲಿ. ಅಪ್ಪ ಅವರ ಭಾವಚಿತ್ರಗಳಿದಾವೆ, ಬೇರೆ ಬೇರೆ ಥರ ಆಗಿರ್ತಕ್ಕಂಥದ್ದು. ಯಾರ್ಯಾರ ಜೊತೆಗೆ ಅಪ್ಪಗಳು ಒಡನಾಡಿಗಳಾಗಿದ್ದರು, ಯಾರ್ಯಾರ ಜೊತೆಗೆ ಬೆರೆತಿದ್ರು ಅಂತಕ್ಕಂಥದ್ದಕ್ಕೆ ಇದರಲ್ಲಿ ಅನೇಕ ನಿದರ್ಶನಗಳಿದಾವೆ. ಅಂತಹ ಮೊದಲು ಆಗಿರ್ತಕ್ಕಂಥ ಒಂದು ಗ್ರಂಥ ಅಂದದ ಸುಂದರ ಜೀವನಕ್ಕೆ ಅಂದದ ನುಡಿಗಳು ಅಂತಕ್ಕಂಥ ಒಂದು ಅದು ಪುಸ್ತಕ. ಅಪ್ಪ ಅವರು ದೇಹ ಬಿಟ್ಟ ದಿವಸ ಅವರ ಪಾರ್ಥಿವ ಶರೀರವನ್ನು ಸೈನಿಕ ಸ್ಕೂಲ್ದಲ್ಲಿ ಇಟ್ಟಾಗ ಅದೇ ವೇದಿಕೆಯ ಮೇಲೆ ಪುಸ್ತಕ ಅದು ಬಿಡುಗಡೆ ಆಗಿತ್ತು ಅವತ್ತಿನ ದಿವಸ. ಇವತ್ತೂ ಕೂಡ ನಿನ್ನ ವೇದಿಕೆ ತುಕಾರಾಮ್ ಇಲ್ಲದ ಹೋಗಂತ ತಿಳ್ಕೊಂಡು ಕಳಿಸಿಕೊಟ್ಟಿದ್ದಾರೆ ಅಂತ ಪುಸ್ತಕ ಹೆಜ್ಜೆ ಗುರುತು ಅಂತಕ್ಕಂಥದ್ದು ಬಹಳ ಸುಂದರವಾಗಿರ್ತಕ್ಕಂಥ ಪುಸ್ತಕ ಇದು. ಇದರಲ್ಲಿ ಬಹಳ 108 ಮಾತುಗಳು, ಅದ್ಭುತವಾಗಿರ್ತಕ್ಕಂಥ ಮಾತುಗಳದ. ಪ್ರಕೃತಿಯನ್ನು ಅನುಭವಿಸಿ ಜೀವನ ಮುಗಿಸಬೇಕು ಅಂತ ಒಂದು ಮಾತು ಹೇಳ್ತಾರೆ. ಪ್ರಕೃತಿಯನ್ನು ಅನುಭವಿಸಿ ಜೀವನವನ್ನು ಮುಗಿಸಬೇಕು. 353 ಕೋಟಿ ರೂಪಾಯಿ ಎಲ್ಲ ಅನುಭವಿಸೋದು ಗೊತ್ತಾತ ನಿಮ್ಗೆ? 353 ಕೋಟಿ ರೂಪಾಯಿ ಎಲ್ಲ ನಾವು ಅನುಭವಿಸೋದು. ಅಷ್ಟು ಇಟ್ಟರೂ ಸಹಿತ ನಾವು ಎಲ್ಲಿ ಕೂಡಬೇಕಾಯ್ತು. ಅಂತಹ ಒಂದು ಈ ಪ್ರಕೃತಿಯನ್ನು ಅನುಭವಿಸಿ ಜೀವನ ಮುಗಿಸಬೇಕು. ಸುಂದರವಾದ ಭೂಮಂಡಲದಲ್ಲಿ ಮನುಷ್ಯ ಜೀವಿ ಒಂದನ್ನು ಬಿಟ್ಟು ಪ್ರತಿಯೊಂದು ಜೀವಿಯೂ ಈ ಸುಂದರ ಪ್ರಕೃತಿಯನ್ನು ಅನುಭವಿಸಿ ಸುಂದರ ಜೀವನ ಮುಗಿಸಿ ಹೋಗುತ್ತವೆ. ಅದಕ್ಕೆ ಕಾರಣ ಅವುಗಳು ನಮ್ಮ ತರಹ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಏನನ್ನೂ ಗಳಿಸುವ ಚಿಂತೆ ಮಾಡುವುದಿಲ್ಲ. ಅದೇ ರೀತಿ ನಾವು ಬದುಕಲು ಎಷ್ಟು ಬೇಕೋ ಅಷ್ಟು ಗಳಿಸಿ ಸುಂದರ ಜೀವನ ಮುಗಿಸಿ ಹೋಗಬೇಕು ಅಂತ ಸಿದ್ದೇಶ್ವರ ಸ್ವಾಮೀಜಿಯವರು ಜನತೆಗೆ ಹೇಳುತ್ತಿದ್ದರು. ಅದರಂತೆ ಅವರು ಸಣ್ಣ ವಯಸ್ಸಿನಲ್ಲೇ ತಮ್ಮ ಆಸ್ತಿ ಅಂತಸ್ತು ಅಣ್ಣ ತಮ್ಮಂದರಿಗೆ ಬಿಟ್ಟು ಪ್ರಕೃತಿಯಲ್ಲೇ ಸುಂದರ ಜೀವನ ಅನುಭವಿಸಿ ಬಯಲು ಆಗಿ ಹೆಜ್ಜೆಯ ಗುರುತು ಆದರೂ ನಡೆದಾಡುವ ದೇವರು. ಇದು ಅವರ ಇಂತಹ ಅನೇಕ ಮಾತುಗಳು ಇದರಲ್ಲಿದ್ದಾವೆ. ಇಂತಹ ಸುಂದರವಾಗಿರ್ತಕ್ಕಂಥ ಮಾತುಗಳನ್ನು ತಾವೆಲ್ಲ ಓದ್ರಿ.